ಹಾಯ್ ಎಲ್ಲರಿಗೂ. ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಾನಿವತ್ತು ಅರಶಿನ ಎಲೆಯ ಕಡುಬು ಮಾಡ್ತಿದ್ದೇನೆ. ಈ ಅರಶಿನ ಎಲೆಯ ಕಡುಬು ತುಂಬಾನೇ ಟೇಸ್ಟಿ ಹಾಗೂ ಈ ಅರಶಿನ ಎಲೆಯ ಕಡುಬು ಅಂದ್ರೆ ನಂಗಂತೂ ತುಂಬಾನೇ ಇಷ್ಟ. ಬನ್ನಿ ಈ ಅರಶಿನ ಎಲೆಯ ಕಡುಬು ಹೇಗ್ ಮಾಡೋದಂತ ನೋಡುವ. ನಾನು ಈ ಅಕ್ಕಿಯನ್ನ 4-5 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೇನೆ. ಇನ್ನು ಇದನ್ನ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ತಕೊಳ್ಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ತಿದ್ದೇನೆ. ಇವಾಗ ನೋಡಿ ಈ ಹಿಟ್ಟು ಈ ಹದಕ್ಕೆ ಬಂದಿದೆ. ಇದು ಸ್ವಲ್ಪ ನೀರಾಗಿದೆ. ಅದಕ್ಕಾಗಿ ನಾನು ಈ ಹಿಟ್ಟನ್ನ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಬೇಕಾಗ್ತದೆ. ಎಲೆಗೆ ಹಚ್ಚುವಷ್ಟು ಹದದಲ್ಲಿ ಗ್ರೈಂಡ್ ಮಾಡ್ಕೊಂಡ್ರೆ ಗಟ್ಟಿ ಮಾಡ್ಕೊಳ್ಬೇಕಂತ ಇಲ್ಲ. ಹಾಗೇನೆ ಹಾಕೊಳ್ಬಹುದು ಎಲೆಗೆ. ಇಲ್ಲ ಅಂದ್ರೆ ಸ್ವಲ್ಪ ಎಲೆಗೆ ಹಾಕ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಹಾಗಾಗಿ ನಾನು ಈ ತರ ಬಾಣಲೆಗೆ ಹಾಕಿ ಇದನ್ನು ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳುದು. ಇಷ್ಟು ಗಟ್ಟಿ ಆದ್ರೆ ಸಾಕಾಗ್ತದೆ. ಇದನ್ನಿನ್ನು ಎಲೆಗೆ ಹಚ್ಲಿಕ್ಕೆ ಕೂಡ ಈಸಿ ಆಗ್ತದೆ ಹೀಗೆ ಮಾಡಿದ್ರೆ. ನಾನಿಲ್ಲಿ ಸ್ಟಫಿಂಗಿಗೆ ತೆಂಗಿನ ತುರಿ ಮತ್ತೆ ಬೆಲ್ಲ ಮತ್ತೆ ಇದಕ್ಕೆ ಸ್ವಲ್ಪ ಪರಿಮಳಕ್ಕೆ ಏಲಕ್ಕಿಯನ್ನು ಜಜ್ಜಿಬಿಟ್ಟು ಹಾಕೊಳ್ತಿದ್ದೇನೆ. ಇನ್ನು ಇದನ್ನು ಚಂದ ಮಾಡಿ ಮಿಕ್ಸ್ ಮಾಡಿ ಇಟ್ಕೊಳ್ಳುವ. ಇದನ್ನ ನಾನು ಇಷ್ಟು ಮಿಕ್ಸ್ ಮಾಡ್ಕೊಂಡಿದ್ದೇನೆ. ನಾನಿಲ್ಲಿ ಅರಶಿನ ಎಲೆಯನ್ನ ತಕೊಂಡಿದ್ದೇನೆ. ನೀರಲ್ಲಿ ತೊಳೆದು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಈ ಎಲೆಗೆ ಇನ್ನು ಒಂದು ಉಂಡೆ ಆಗುವಷ್ಟು ಹಿಟ್ಟನ್ನು ತಕೊಂಡು ಚೆನ್ನಾಗಿ ತೆಳುವಾಗಿ ತಟ್ಕೊಳ್ಬೇಕು. ಎಷ್ಟು ದೊಡ್ಡದ್ ಬೇಕಾದ್ರೂ ಮಾಡ್ಕೊಳ್ಬಹುದು. ನಾನಿದಕ್ಕೆ ಒಂದು ಮೀಡಿಯಂ ಹದದಲ್ಲಿ ತಟ್ಕೊಳ್ತಿದ್ದೇನೆ. ಈ ತರ ತೆಳುವಾಗಿ ತಟ್ಟಿ ಆದ ನಂತರ ಇದಕ್ಕೆ ನಾನು ತೆಂಗಿನಕಾಯಿ ಮತ್ತೆ ಬೆಲ್ಲದ ಮಿಶ್ರಣವನ್ನ ಈ ತರ ಸೈಡಿಗೆ ಹಾಕಿ ಹರಡ್ಕೊಳ್ತಿದ್ದೇನೆ. ಇದನ್ನ ಹರಡ್ಬಿಟ್ಟು ಇನ್ನು ಮಡ್ಚಿ ಇಟ್ಕೊಳ್ಬೇಕು. ಹೀಗೇನೆ ಎಲ್ಲ ಎಲೆಗಳಿಗೂ ಇದೇ ತರ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನಿನ್ನು ಸ್ಟೀಮಲ್ಲಿ ಬೇಯಿಸ್ಲಿಕ್ಕೆ ಇಡ್ಲಿ ತರ. ನಾನಿಲ್ಲಿ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನ ಬಿಸಿ ಮಾಡಿ ಇಟ್ಕೊಂಡಿದ್ದೆ. ಇನ್ನಿದನ್ನ ಎಲ್ಲ ಎಲೆಗಳನ್ನ ಇದರಲ್ಲಿ ಹಾಕಿ ಸ್ಟೀಮ್ ಮಾಡ್ಕೊಳ್ಬೇಕು. ಈ ತರ ಎಲ್ಲ ಎಲೆಗಳನ್ನ ಮೇಲಿಂದ ಮೇಲೆ ಇಟ್ಕೊಳ್ಬೇಕು. ಇನ್ನಿದನ್ನ ಒಂದು ಅರ್ಧ ಗಂಟೆಗಳ ಕಾಲ ಬೇಯಿಸ್ಕೊಳ್ಬೇಕು. ಇವಾಗ ಅರ್ಧ ಗಂಟೆ ಆಗಿದೆ, ಚೆನ್ನಾಗಿ ಬೆಂದಿರುತ್ತೆ. ಓಪನ್ ಮಾಡ್ಕೊಳ್ಳುವ. ಇಷ್ಟು ಮಾಡಿದ್ರೆ ಅರಶಿನ ಎಲೆಯ ಕಡುಬು ರೆಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.